ಎಲ್ಲ ಡ್ರಿಪ್ ಆಗಿದೆ ನೋಡಿ, ಕಂಪ್ಲೀಟ್ ಪೈಪ್ಲೈನ್ ಆಗಿದೆ. ತಂತಿ ಬೇಲಿ ಆಗಿದೆ ವಿತ್ ತಾರ್ ರೋಡ್ ಅಟ್ಯಾಚ್ ಇದೆ. ಇಲ್ಲೇವರೆಗೂ 50 ಮೀಟ್ರ್ವರೆಗೂ ತಾರ್ ರೋಡ್ ಅಟ್ಯಾಚ್ ಇದೆ. ಇಲ್ಲಿವರೆಗೂ ಸ್ವಲ್ಪ ಮಣ್ಣಿನ ರೋಡ್ ಇದೆ ಅಷ್ಟೇ. 55 ಮೀಟ್ರು ನೀವು ಟೇಪ್ ಇಟ್ಕೊಂಡು ಅಳತೆ ಮಾಡಿದ್ರೆ 50 ಮೀಟ್ರ್ ಇರುತ್ತೆ. ಕಂಪ್ಲೀಟ್ ಇದು ತಂತಿ ಬೇಲಿ ಫಿನಿಶಿಂಗ್ ಆಗಿದೆ. 10 ಎಕರೆ ಜನರಲ್ ಪ್ರಾಪರ್ಟಿ ವಿತ್ 2 ಬೋರ್ ಇದೆ ನೋಡಿ. ಅಲ್ಲೊಂದು ಬೋರ್ ಇದೆ, ಕಾಣಿಸ್ತಾ ಇದೆಯಾ ಬೋರು ನೋಡಿ, ಇಲ್ಲಿ ಬೋರ್ ಇದೆ, ಆಲ್ರೆಡಿ ನೀರಿದೆ, 2 ಇಂಚ್ ನೀರಿದೆ ಫುಲ್ಲು. ಮತ್ತು ಇಲ್ಲೊಂದು ಹೊಸ ಬೋರ್ ಹಾಕ್ಸಿದ್ದೀವಿ, ಇಲ್ಲಿ ಒಂದು ಹೊಸ ಬೋರ್ ಹಾಕ್ಸಿದ್ವಿ. ತುಂಬ ಚೆನ್ನಾಗಿದೆ ನೀರು ಇದರಲ್ಲಿ, ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ನೋಡಿ. ಪೈಪ್ಲೈನ್ ಎಲ್ಲ ಆಗಿದೆ, ಎಲ್ಲ ನೋಡಿ ಪೈಪ್ಲೈನ್ ಕಾಣ್ತಾ ಇದೆಯಾ, ಇವೆಲ್ಲ ಡ್ರಿಪ್ಪು ಕಂಪ್ಲೀಟು. ಈಗ ಜಮೀನು ಮಧ್ಯದ ಭಾಗದಲ್ಲಿ ನಾವು ಅಲ್ಲೇ ಕೊನೆಯವರೆಗೂ ನಾವು ಡ್ರಿಪ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಲ್ಯಾಂಡು. ಎಲ್ಲ 10 ಎಕರೆನೂ ನಿಮಗೆ ಫಿನಿಶಿಂಗ್ ಆಗಿದೆ. ಈ ಜಮೀನು ಎಲ್ ಶೇಪಲ್ಲಿದೆ. ಅಲ್ಲಿ ಕೊನೆಗೆ ಬಂದುಬಿಟ್ಟು ಸ್ವಲ್ಪ ಆ ಕಡೆ ಸ್ಪೇಸ್ ಜಾಸ್ತಿ ಬರುತ್ತೆ ನೋಡಿ. ಇದು ಎಲ್ ಶೇಪಲ್ಲಿದೆ, ಹಿಂದ್ಗಡೆ ಮಾತ್ರ ಸ್ವಲ್ಪ ಎಲ್ ಶೇಪ್ ಬರುತ್ತೆ ಅಷ್ಟೇ. ಮಿಕ್ಕಿದ ಮುಂದ್ಗಡೆ ಎಲ್ಲ ಸ್ಕ್ವಯರ್ ಚೆನ್ನಾಗಿದೆ ನೋಡಿ. ಎಲ್ಲ ಹೊಸ ಪೈಪ್, ಎಲ್ಲ ಹೊಸ ಮೆಟೀರಿಯಲ್, ಎಲ್ಲ ಬ್ರ್ಯಾಂಡೆಡ್ ಆಗಿರೋದು ನೋಡಿ. ನೀರು ನೋಡಿ, ವಾಟರ್ ಕಾಣ್ತಾ ಇದೆ ನಿಮಗೆ ನೋಡಿ, ಇಲ್ಲಿ ನೀರು ಕಾಣ್ತಾ ಇದೆ ನಿಮಗೆ ನೋಡಿ, ಹೆಂಗಿದೆ ನೀರು, ಫುಲ್ಲು ಇದೆ ನೀರು ಇದರಲ್ಲಿ ಸಮೇತ ಪೈಪಲ್ಲಿ. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ತಂತಿ ಬೇಲು, ಡ್ರಿಪ್ಪು, ಎಲ್ಲ ಒಳ್ಳೆ ಕಂಬಗಳು, ತಂತಿಗಳು ಒಳ್ಳೆ, ಎಲ್ಲ ಟಾಟಾ ಕಂಪ್ನಿ ತಂತಿ ಹಾಕಿರೋದು ಇದರಲ್ಲೆಲ್ಲ ಕಂಪ್ಲೀಟ್. ತುಂಬ ಚೆನ್ನಾಗಿದೆ ವಾತಾವರಣ. ನಿಯರ್ ಬೈ ಬೆಳಗೆರೆ, ಒಳ್ಳೆ ಲ್ಯಾಂಡು, ಒಳ್ಳೆ ಸಾಯಿಲು, ತುಂಬ ಚೆನ್ನಾಗಿದೆ ನೋಡಿ. ಸಾಯಿಲ್ ತುಂಬ ಚೆನ್ನಾಗಿದೆ, ಎಲ್ಲ ಡ್ರಿಪ್ ಆಗಿದೆ. ಓನ್ಲಿ ಇದರ ಪ್ಲಾಂಟೇಶನ್ ಬರೀ ಗಿಡ ಅಷ್ಟೇ, ಹಣ್ಣಿನ ಗಿಡಗಳನ್ನ ಕುಂಟ್ರಿಸ್ಬಿಟ್ರೆ ಇವತ್ತಿಗೆ ನೀವು ಖುಷಿಯಾಗಿ ಪಡ್ತೀರಾ. ಇದರಲ್ಲಿ ಏನು ಕೆಲಸನೇ ಇಲ್ಲ. ಓನ್ಲಿ ಗೇಟ್ ಒಂದು ಹಾಕ್ಸ್ಕೊಬೇಕು ನೀವು ಫ್ರಂಟ್ ಸೈಡಲ್ಲಿ, ಯಾವ ಥರ ಬೇಕು ಆ ಥರ